जयाच्या जनी जन्म नामार्थ झाला, जयाने सदा वासना मात केला. जयाच्या मुखी सर्वदा नाम कीर्ती, नमस्कार त्या ब्रह्म चैतन्य मूर्ती. ಶ್ರೀರಾಮ್ ಸಮರ್ಥ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ. ಇಂದಿನ 8 ಡಿಸೆಂಬರ್ ಶ್ರೀ ಮಹಾರಾಜರ ಪ್ರವಚನ, ದೇಹವನ್ನು ಭಗವತ್ ಪ್ರಾಪ್ತಿಗಾಗಿಯೇ ಸಂರಕ್ಷಿಸಬೇಕು. ದೇಹವನ್ನು ಭಗವತ್ ಪ್ರಾಪ್ತಿಗಾಗಿಯೇ ಸಂರಕ್ಷಿಸಬೇಕು. ಈ ನರಜನ್ಮಕ್ಕೆ ಬಂದು ಭಗವಂತ ಈ ದೇಹವನ್ನು ನಮಗೆ ಯಾಕೆ ಕೊಟ್ಟಿದ್ದಾನಪ್ಪ? ಇದನ್ನು ಅರಿವು, ದ ಪರ್ಪಸ್ ಆಫ್ ವೆರಿ ಲೈಫ್ ಏನಪ್ಪ? ಈ ದೇಹವನ್ನು ಕೊಟ್ಟಿರೋದನ್ನು ನಾವು ಭಗವತ್ ಪ್ರಾಪ್ತಿಗೋಸ್ಕರ ಕಾಪಾಡ್ಕೋಬೇಕು, ಸಂರಕ್ಷಣೆ ಮಾಡ್ಕೋಬೇಕು. ಸರಿಯಾದ ಹೊತ್ತಿಗೆ ಅದಕ್ಕೆ ಊಟ ಕೊಡಬೇಕು, ಸರಿಯಾಗಿ ನೋಡ್ಕೋಬೇಕು. ಅದಕ್ಕೇನು ತೊಂದರೆ ಆಗಬಾರ್ದು, ಪೆಟ್ಟು ನೋವು ತಾಪಗಳು ಉಂಟಾಗಬಾರ್ದು, ಸಂರಕ್ಷಿಸಬೇಕು, ಬ್ಯಾಲೆನ್ಸ್ಡ್ ವೇಲಲ್ಲಿ ಇರಬೇಕು ಅನ್ನೋದು. ಯಾಕೆ ಇವೆಲ್ಲ ಮಾಡಬೇಕು? ಯಾಕೆಂದರೆ ಆ ಭಗವಂತನ ಪ್ರಾಪ್ತಿಗೋಸ್ಕರ ಈ ದೇಹ ಕೊಟ್ಟಿದ್ದಾನೆ. 84 ಲಕ್ಷ ಯೋನಿಗಳಲ್ಲಿ ನಾವು ತಿರುಗಿ ಹುಟ್ಟಿ ಬಂದಿದ್ದೀವಿ. ಮಾನವ ಜನ್ಮ ಬಲು ದೊಡ್ಡದು, ಹುಚ್ಚಪ್ಪಗಳಿರ ಅಂತ ಹೇಳ್ತಾರೆ. ಯಾಕಪ್ಪ ಈ ಮಾನವ ಜನ್ಮ ಯಾಕೆ ದೊಡ್ಡದು ಅಂದರೆ, ವಾಣಿ ಮಾನವ ಜನ್ಮದಲ್ಲಿ ಮನುಷ್ಯನಿಗೆ ಮಾತ್ರ ಕೊಟ್ಟಿರೋದು. ಬುದ್ಧಿಯಲ್ಲಿ ವಿವೇಕವನ್ನು ಕೇವಲ ಮನುಷ್ಯನಿಗೆ ಇಟ್ಟಿದ್ದಾನೆ ವಿನಃ ಪ್ರಾಣಿಗಳಿಗೆ ಇಟ್ಟಿಲ್ಲ. ಅದಕ್ಕೆ ಮಾನವ ಜನ್ಮ ಬಲು ದೊಡ್ಡದು. ಜಂತೂನಾಂ ನರಜನ್ಮ ದುರ್ಲಭಂ ಅಂತ ಶಂಕರಾಚಾರ್ಯರು ಹೇಳ್ತಾರೆ. ಯಾಕಪ್ಪ ಈ ದೇಹ ಏನು ಭಗವಂತನ, ಇದೇ ದೇಹದಲ್ಲಿ ಭಗವಂತ ಯಾರು, ನಾನು ಯಾರು, ಏನಪ್ಪ ಪರಮಾತ್ಮ ಯಾರು, ಇದನ್ನು ತಿಳ್ಕೊಳ್ಳಿಕ್ಕೆ ದೇಹ ಬೇಕು. ಬಹಳ ಇಂಪಾರ್ಟೆಂಟ್ ಇದೆ ಈ ದೇಹ, ಬಹಳ ಮಹತ್ವ ಇದೆ. ಎಲ್ಲಿ ನಾವು ಪ್ರಪಂಚದಲ್ಲಿ ಸಿಲುಕಿ ಈ ದೇಹ ನಮ್ಮದು ಪ್ರಪಂಚದ ಕೊಚ್ಚೆಯಲ್ಲಿ ಒದ್ದಾಡ್ತಿರತ್ತೋ, ಅದೇ ಸದ್ಗುರು ಕೃಪೆಯಿಂದ ಇದೇ ದೇಹ, ದಿವ್ಯವಾದ ದೇಹ, ನಾವು ಸಂತರ ಚರಿತ್ರೆಯಲ್ಲಿ ಕೇಳಿದ್ದೀವಿ. ತುಕಾರಾಮ್ ಮಹಾರಾಜರಿಗೆ ಸದೇಹ ವೈಕುಂಠಕ್ಕೆ ಕರ್ಕೊಂಡು ಹೋದ ಪರಮಾತ್ಮ ಅಂದರೆ ಎಂಥ ಒಂದು ದಿವ್ಯವಾದ ದೇಹ ಇದೆ. ಪಾಂಡುರಂಗದ ನಾಮದಿಂದ ತುಂಬ ಹೋಗಿರೋ ಆ ದೇಹ. ಅದಕ್ಕೆ ದೇಹವನ್ನು ಅವನ ಪ್ರಾಪ್ತಿಗೋಸ್ಕರ ಸಂರಕ್ಷಿಸಬೇಕು. ಏನು ಹೇಳ್ತಾರಪ್ಪ ಶ್ರೀ ಮಹಾರಾಜರು? ದೇಹವನ್ನು ಸಂರಕ್ಷಿಸುವುದು ಇರುತ್ತದೆ. ಆದರೆ ಅದನ್ನು ಭಗವಂತನ ಪ್ರಾಪ್ತಿಗಾಗಿಯೇ ಸಂರಕ್ಷಿಸಬೇಕು, ವಿಷಯಕ್ಕಾಗಿ ಸಂರಕ್ಷಿಸಬಾರದು. ಮಹಾರಾಜರ ಇಂಪಾರ್ಟೆಂಟ್ ಲೈನ್ ಏನು ಹೇಳ್ತಿದ್ದಾರೆ? ವಿಷಯಕ್ಕಾಗಿ, ಆಯಾರಾಮ್ ಗಯಾರಾಮ್ ಥರ ಪ್ರಾಣಿಗಳ ಥರ ನಾವು ಬದುಕಿ 4 ಕ್ರಿಯೆ, ಆಹಾರ, ಭಯ, ನಿದ್ರಾ, ಮೈಥುನ, ಈ ಒಂದು ಕ್ರಿಯೆಗಳಲ್ಲಿ ನಾವು ಸಿಕ್ಕಾಕೊಂಡು ಆ ವಿಷಯಕ್ಕೋಸ್ಕರ ಸಂರಕ್ಷಿಸಬಾರದು. ಗುಬಚಿಗಳು, ಕಾಗೆ, ನರಿ, ಹುಲಿ ಅವು ಬದುಕ್ತವೆ, ನಾವು ಬದುಕ್ತೀವಿ. ಅವಗೂ ನಮಗೂ ವ್ಯತ್ಯಾಸ ಏನು? ವಿಷಯಕ್ಕೆ ನಾವು ಬದುಕ್ತಾ ಇರೋದು ಅಲ್ಲ. ಹೊರಗಿನ ಲೌಕಿಕವನ್ನು ಸಂರಕ್ಷಿಸಿಕೊಂಡನು, ಆದರೆ ತನ್ನದೆಲ್ಲವನ್ನು ಕಳೆದುಕೊಂಡನು. ಇದರಲ್ಲಿ ಏನು ಸಂಪಾದಿಸದಂತೆ ಆಯಿತು? ತನ್ನದೆಲ್ಲ ಕಳ್ಕೊಂಡ. ಅಂದರೆ ಏನು? ಶಾಂತಿ, ಸಮಾಧಾನ, ತನ್ನಲ್ಲಿರೋ ದಯಾಭಾವ, ಸಹನಶೀಲತೆ, ತಾಳ್ಮೆ, ಆನಂದ ಎಲ್ಲ ತನ್ನಲ್ಲಿ. ಇದು ನಿಜ ಸ್ವರೂಪ ನಂದು. ಇದನ್ನು ಹೊರಗಡೆಯಿಂದ ಪ್ರಾಪ್ತಿ ಮಾಡ್ಕೊಳ್ಳೋದಲ್ಲ. ಈ ಹೊರಗಿನ ಲೌಕಿಕ ವಸ್ತುಗಳನ್ನು ನಾನು ಸಂಪಾದನೆ ಮಾಡೋದ್ರಲ್ಲಿ ನನ್ನ ನಿಜ ಸ್ವರೂಪ ಏನಿದೆಯೋ, ಭಗವತ್ ಸ್ವರೂಪ ನನ್ನ ಸ್ವರೂಪ, ಅವನ ಗುಣಗಳೇ ನನ್ನ ಗುಣಗಳು, ಅದನ್ನೆಲ್ಲ ಕಳ್ಕೊಂಬಿಟ್ಟೆ ನಾನು. ಏನು ಸಂಪಾದಿಸಿದಂಗಾಯಿತು? ಏನು ಹಾಸಿಲ್ ಮಾಡಿದ್ವಿ? ಏನೂ ಇಲ್ಲ. ಇದು ಹುಚ್ಚುತನವೆಂದು ಅನ್ನಬೇಕು. ಒಳಗಿನ ಕೊಬ್ಬರಿಯನ್ನು ಸಂರಕ್ಷಿಸುವುದಕ್ಕಾಗಿ ಹೊರಗಿನ ಚಿಪ್ಪಿನ ಅವಶ್ಯಕತೆ ಇರುತ್ತದೆ. ಕೇವಲ ಹೊರಗಿನ ವಿಷಯಗಳನ್ನು ಸಂರಕ್ಷಿಸಿಕೊಳ್ಳುವುದೇನೋ ಮನುಷ್ಯನ ಅಂತಿಮ ಉದ್ದೇಶವಲ್ಲ. ವಯಸ್ಸಿನ 80 ವರ್ಷದ ತನಕ ಏನು ಮಾಡಿದ್ವಪ್ಪ? ಏನೂ ಇಲ್ಲ. ಉಂಡ್ವಿ, ತಿಂದ್ವಿ, ಗಾಡಿ ಬಂಗ್ಲೆ ತೊಗೊಂಡ್ವಿ, ಇದೇ ನಮ್ಮ ಅಂತಿಮ ಲಕ್ಷ್ಯ ಅಂದ್ಕೊಂಡ್ಬಿಟ್ಟಿದ್ದೀವಿ. ಇದು ನಮ್ಮ ಅಂತಿಮ ಲಕ್ಷ್ಯ ಅಲ್ಲ. ಒಂದು ಭಜನೆಯಲ್ಲಿ ಏನು ಹೇಳ್ತಾರಪ್ಪ? ಜನ್ಮ ಸಫಲ ಹೋಗಾ ರೇ ಬಂದೆ, ರಾಮ ಸೆ ಪ್ರೇಮ ಲಗಾ ಲೇ ತೂ, ರಾಮ ಸೆ ಪ್ರೀತ ಲಗಾ ಲೇ. ಜನ್ಮ ಸಫಲ ಯಾವಾಗ ಆಗತ್ತಪ್ಪ? ರಾಮನೊಡನೆ ಸಂಬಂಧ ಆದಾಗ, ರಾಮನೊಡನೆ ಪ್ರೇಮ, ಭಕ್ತಿ, ಭಾವ ಉಂಟಾದಾಗ ಈ ನರಜನ್ಮಕ್ಕೆ ಯಾಕೆ ಬಂದಿದ್ದೀವಿ ಅನ್ನೋದು ಸಾರ್ಥಕತೆ ಆಗತ್ತೆ. ವಿಷಯನ ಪಡ್ಕೊಳ್ಳೋದು ಅಂತಿಮ ಲಕ್ಷ್ಯ ಅಲ್ಲ, ಉದ್ದೇಶವಲ್ಲ.
ಹೊರಗಿನ ಸುಖವು ನಿಜವಾದ ಸುಖವಲ್ಲ. ನಾನು ನನ್ನದು ಎಂಬುದರಿಂದ ದ್ವೈತವು ಪ್ರಾರಂಭವಾಗುತ್ತದೆ. ಕಲ್ಪನೆಯಿಂದ ಎಷ್ಟು ತಿಳಿಯುತ್ತದೋ ಅಷ್ಟನ್ನೇ ನೋಡತೊಡಗುತ್ತೇವೆ. ಆದರೆ ಕೊನೆಯವರೆಗೂ ನಾನು ಯಾರು ಎಂಬುದು ಜ್ಞಾನ ನಮಗೆ ಆಗುವುದಿಲ್ಲ. ಭಾಳ ಜನಕ್ಕೆ 99% ಜನಕ್ಕೆ ಆಗೋದೇ ಇಲ್ಲ ನಾನು ಯಾರಪ್ಪ ಅಂತ. ಆದರೆ 1% ಕ್ಯಾಟಗರಿ ಎಲ್ಲಿ ಸೇರ್ಕೋತಾರಪ್ಪ? ಸದ್ಗುರು ಹತ್ರ ಹೋದಾಗ ಸದ್ಗುರು ಏನು ತೋರಿಸ್ತಾನೆ ನಮಗೆ? ಅವನು ಯಾವ ಹೊಸ ಜ್ಞಾನವನ್ನು ಕೊಡೋದಿಲ್ಲ. ನನ್ನಲ್ಲಿ ಏನೇನು ತುಂಬಿಕೊಂಡಿದ್ದೀನೋ, ಯಾವುದು ಬೇಡವಾಗಿದೆಯೋ, ನನ್ನ ನಿಜ ಸ್ವರೂಪಕ್ಕೆ ಅಡೆತಡೆ ಆಬ್ಸ್ಟೆಕಲ್ ಯಾವುದಾಗ್ತಿದೆಯೋ ಆ ಕವಚಗಳನ್ನೆಲ್ಲ ಅವನು ತೆಗೆದುಹಾಕ್ತಾನೆ, ಆವರಣಗಳನ್ನು. ಇದು ನಿನ್ನ ನಿಜ ಸ್ವರೂಪ. ಆನಂದ, ಶಾಂತಿ, ನೆಮ್ಮದಿ, ದಯಾ, ಪ್ರೇಮ, ಪ್ರೀತಿ, ಇದು ನಿನ್ನ ಗುಣಗಳು ಕಣಪ್ಪ. ಇದು ನಿನ್ನ ನಿಜ ಸ್ವರೂಪ. ಯಾವಾಗಲೂ ಈ ಸ್ಥಿತಿದಲ್ಲಿ ನೀನು ಇರಬೇಕು. ನಿರ್ಗುಣ ನಿರಾಕಾರ ಆತ್ಮಸ್ವರೂಪ ನೀನು ಅಂತ ಸದ್ಗುರು ತೋರಿಸ್ತಾನೆ. ಅದಕ್ಕೆ ನಾವು ನಮ್ಮ ತಿಳುವಳಿಕೆಯಿಂದ ಎಷ್ಟು ತಿಳಿತೀವೋ ಅಷ್ಟೇ ನಾವು ನೋಡ್ತೀವಿ. ಅದರ ಹೊರತಾಗಿ ನಾನು ಯಾರು? ರಮಣ ಮಹರ್ಷಿಗಳು ಯಾವಾಗಲೂ ಕೇಳ್ತಿದ್ರು, ಯಾರನ್ನಾರು ಹೋದರೆ ನೀನು ಯಾರು ನೋಡ್ಕೊಳಪ್ಪ, ಹೂ ಆಮ್ ಐ, ನೋಡ್ಕೊ ನೀನು. ಆದರೆ ಈ ಜ್ಞಾನ ಆಗದಲ್ಲೇ ಹೊರತು ಮಾನವ ಜನ್ಮ ಎಲ್ಲವೂ ವ್ಯರ್ಥ. ನಾವು ತಪ್ಪುತ್ತಿರುತ್ತೇವೆ ಎಂದು ತಿಳಿಯತೆಂದರೆ ಸುಧಾರಣೆಯ ಮಾರ್ಗ ಶೋಧಿಸಬೇಕು. ನಮ್ಮ ದಾರಿಯು ಎಲ್ಲಿ ತಪ್ಪುತ್ತಿರುತ್ತದೆಯೋ ಅಲ್ಲಿಯವರೆಗೆ ತಿರುಗಿ ಬರಬೇಕಾಗುತ್ತದೆ. ನಾನು ದೇಹಿ ಎಂದು ಅನ್ನತೊಡಗುತ್ತೇವೆ. ಇಲ್ಲಿಯೇ ನಮ್ಮ ದಾರಿ ತಪ್ಪಿರುತ್ತದೆ. ನಾನು ದೇಹಿ, ದೇಹಕ್ಕೆ ಅಂಟ್ಕೊಂಡ್ಬಿಟ್ಟು ನಾನು ದೇಹಿ ಆಗಿಬಿಟ್ಟಿದ್ದೀನಿ. ಅದರ ಆಗೋಗಳಕ್ಕೆ ಸುಖ ದುಃಖ ಎಲ್ಲವೂ ನನಗೆ ಬಾಧೆ ಆಗ್ತಾ ಇದೆ. ಯಾಕಂದರೆ ನಾನು ದೇಹಿ ಅಂದ್ಕೊಂಡ್ಬಿಟ್ಟಿದ್ದೀನಿ. ನಾನೇ ಎಲ್ಲ, ಐ ಆಮ್ ದ ಡೂವರ್. ಅದಕ್ಕೆ ನನಗೆಲ್ಲ ತೊಂದರೆ ತಾಪತ್ರೆಗಳು ಆಗ್ತಾ ಇದೆ. ಅಲ್ಲಿಯವರೆಗೆ ಅಲ್ಲ, ದಾರಿ ತಪ್ಪಿರುತ್ತೇವೆ. ಅಸತ್ಯವನ್ನು ಸತ್ಯವೆಂದು ತಿಳಿಯುವುದೇ ನಮ್ಮ ಮಾಡಿದ್ದ ತಪ್ಪಾಗಿರುತ್ತದೆ. ಜಗತ್ತು ಅಸತ್ಯ ಅಂದರೆ ಅದರ ಕಡೆ ನೋಡುವ ನಮ್ಮ ದೃಷ್ಟಿಕೋನ ಅಸತ್ಯವಾಗಿದೆ. ಆದರೆ ನಾವು ಅದೇ ಸತ್ಯ ಅಂದ್ಕೊಂಡ್ಬಿಟ್ಟು ಏನು ಮಾಡ್ತಿದ್ದೀವಿ? ಅದೇ ತಪ್ಪು ನಾವು ಮಾಡ್ತಾ ಇರೋದು. ವಿಷಯದಲ್ಲಿ ಸುಖವಿರುತ್ತದೆ ಎಂದು ನಾವು ಕಲ್ಪನೆ ಮಾಡಿದ್ದೆವು. ಹಾಗೂ ಅನೇಕ ವೇಳೆ ಅದರ ಅನುಭವವನ್ನು ತೆಗೆದುಕೊಂಡರೂ ಇನ್ನೂ ನಮಗೆ ಆ ಕಲ್ಪನೆ ಸರಿಯೋ ಅಥವಾ ತಪ್ಪೋ ಎಂಬುದು ತಿಳಿದಿರುವುದಿಲ್ಲ. ನಮಗೆ ಎಷ್ಟು ಬಾರಿ ಪೆಟ್ಟಾಗಿದೆ ಜೀವನದಲ್ಲಿ, ಎಷ್ಟು ಬಾರಿ ನಾವು ತಪ್ಪಿದ್ದೀವಿ, ಎಷ್ಟು ಬಾರಿ ನಮಗೆ ದುಃಖ ಉಂಟಾಗಿದೆ ಸುಖದಿಂದ ಹೋಗಿ. ಆದರೆ ಆ ವಿಷಯ ಇನ್ನೂ ನಾವು ಬಿಡ್ತಾ ಇಲ್ಲ. ಯಾಕಪ್ಪ? ನಮಗಿನ್ನೂ ನಂಬಿಕೆ ಬರ್ತಾ ಇಲ್ಲ. ಇದು ಬಹಳ ವಿಚಿತ್ರವಾಗಿರುತ್ತದೆ. ನಿಜವಾಗಿಯೂ ಪ್ರಪಂಚವು ಕೋಲಾಟದಂತೆ ಇರುತ್ತದೆ. ಕೋಲಾಟದಲ್ಲಿ ಒಬ್ಬನ ಕೋಲಿಗೆ ಹೊಡೆದೊಡನೆ ಅವನು ಮತ್ತೊಬ್ಬನ ಹತ್ತಿರ ಹೋಗುತ್ತಾನೆ. ಅದರಂತೆ ಈ ಪ್ರಪಂಚವು ಸ್ಥಿರವಾಗಿರದೆ ನಿರಂತರ ಬದಲಾಗುತ್ತಿರುತ್ತದೆ. ಈ ಪ್ರಪಂಚ ಸೃಷ್ಟಿ ಏನಿದೆಯೋ, ಪರಿವರ್ತನ್ ಹಿ ಜೀವನ್ ಕಾ ನಿಯಮ ಹೇ. ಚೇಂಜ್ ಇಸ್ ದ ಲಾ ಆಫ್ ನೇಚರ್. ಸೃಷ್ಟಿಯ ನಿಯಮನೇ ಅದು ಬದಲಾವಣೆ. ಇವತ್ತಿದ್ದಿದ್ದು ಸುಖ ನಾಳೆ ದುಃಖಕ್ಕೆ ಕಾರಣ ಆಗುತ್ತೆ, ನಾಳೆದಿದ್ದಿದ್ದು ದುಃಖ ಸುಖಕ್ಕೆ ಪರಿವರ್ತನೆ ಆಗುತ್ತೆ. ಸೊ ಯಾವುದೂ ಶಾಶ್ವತ ಇಲ್ಲ. ಒಂದು ಪ್ರಕಾರದಿಂದ ನಿತ್ಯವೂ ನಮ್ಮ ಜನ್ಮ ಮರಣಗಳು ಆಗುತ್ತಾ ಇರುತ್ತೇವೆ. ನಾವು ಕೊಂಡವೆಂದರೆ ನಿದ್ದೆ ಹೋಗುವುದೆಂದರೆ ಮರಣ ಹೊಂದುವುದೆಂದು ತಿಳಿಯಬೇಕು. ಹಾಗೂ ಎಚ್ಚರವಾಯಿತೆಂದರೆ ಜನ್ಮವಾಯಿತು ತಿಳಿಯಬೇಕು. ಈ ಪ್ರಳಯ ಆಗುತ್ತೆ, ಸೃಷ್ಟಿ ಆಯಿತು ಅಂತ ಹೇಳ್ತೀವಿ ನಾವು. ಹಗಲು ರಾತ್ರಿ ಆಯಿತು. ಎಲ್ಲಾಗ್ತಿದೆ? ನಮ್ಮ ದೇಹದಲ್ಲೇ. ನಾವು ನಿದ್ರಾವಸ್ಥೆಗೆ ಹೋದ್ವಾ, ಮನೆ ಎಲ್ಲಿ ಹೋಯಿತು, ಆಸ್ತಿ ಎಲ್ಲಿ ಹೋಯಿತು, ಡಾಕ್ಯುಮೆಂಟ್ಸ್ ಎಲ್ಲಿ ಹೋಯಿತು, ಬಂಗಾರ ಎಲ್ಲಿ ಹೋಯಿತು, ಯಾವ ಬೆಡ್ ಮೇಲೆ ಮಲ್ಕೊಂಡಿದ್ದೀವೋ ಆ ಬೆಡ್ ಎಲ್ಲಿ ಹೋಯಿತು. ನಿದ್ದೆ ಒಳಗೆ ನಿಮಗೇನೂ ಎಚ್ಚರ ಇಲ್ಲ. ಎಲ್ಲಿ ಹೋದ್ವಿ ಎಲ್ಲ ನನ್ನ ಮನಸ್ಸಿನ ಒಳಗೆಲ್ಲ ಲಯ ಹೊಂದೋಯ್ತು. ಲಯ ಹೊಂದೋಯ್ತು ಅಂದರೆ ಏನಾಯಿತು? ಅವಾಗ ಮರಣ ಆಗೋಯ್ತು. ಒಂದು ವಸ್ತುನೂ ಕಾಣಿಸೋದಿಲ್ಲ ನಿದ್ಗಣ್ಣಲ್ಲಿ. ಡೀಪ್ ಸ್ಲೀಪ್ ಅಂತೀವಿ ನಾವು, ಸುಷುಪ್ತಿ ನಿದ್ದೆ. ಎದ್ದಾಗ ಹೇಳ್ತೀವಿ, ಓ ಭಾಳ ಚೆನ್ನಾಗಿ ನಿದ್ದೆ ಬಂದಿತ್ತು ರೀ, ನನಗೇನು ಜ್ಞಾಪಕನೇ ಇಲ್ಲ, ಎಷ್ಟು ಚೆನ್ನಾಗಿ ಗಾಢವಾದ ನಿದ್ದೆ ಬಂದಿತ್ತು. ಆ ಗಾಢ ನಿದ್ದೆಯಲ್ಲಿ ನಾನೆಲ್ಲಿದ್ದೆ? ನನ್ನ ಮನೆ ವಸ್ತುಗಳೆಲ್ಲಿತ್ತು? ನನ್ನ ಮನೆ ವಸ್ತುಗಳ ಜೊತೆಗೆ ನನ್ನ ಅಕ್ಕಪಕ್ಕದವರು, ನನ್ನ ಗಂಡ ಮಕ್ಕಳು, ಆಪ್ತೇಷ್ಟರು, ಜಾಬು, ಆಸ್ತಿ ಎಲ್ಲಿತ್ತು? ಎಲ್ಲ ಲಯ ಹೊಂದಿತ್ತು. ಎಲ್ಲ ಮರಣ ಆಗೋಗಿತ್ತು. ಬೆಳಗ್ಗೆ ಎಚ್ಚರ ಆದ ಕೂಡಲೇ, ಕಣ್ಣು ಬಿಟ್ಟು ಕೂಡಲೇ ಪುನಃ ಜಗತ್ತು ನನ್ನ ಕಣ್ಮುಂದೆ ಬಂದು ನಿಂತ್ಕೊಳ್ತು.
ನನ್ನ ಲಾಕರು, ನನ್ನ ಆಸ್ತಿ, ನಮ್ಮ ಪ್ರಾಪರ್ಟಿ, ನಮ್ಮ ಕಿಚನ್ನು, ನಮ್ಮ ಬೆಡ್ಡು, ನಮ್ಮ ಪಲ್ಯ, ನಮ್ಮ ತರಕಾರಿ ಅಂತ ಎಲ್ಲವೂ ನಾನು ನನ್ನದು ಶುರುವಾಯಿತು. ಸೃಷ್ಟಿ ಅಂದರೆ ಪ್ರತಿದಿನ ನಮ್ಮ ಹೊಸ ಹುಟ್ಟದಬ್ಬ. ನಾವು ಹೆಂಗಿರಬೇಕು? ಮಗು ಥರ ಇರಬೇಕು, ನಿರಾಗಸವಾಗಿ, ಮುಗ್ಧವಾಗಿ. ಇವತ್ತು ಹೊಸ ದಿವಸನ ಹೆಂಗೆ ಕಾಣಿಸ್ತಿದೆಯಪ್ಪ? ಎಲ್ಲ ಹೊಸ ಹೊಸದಾಗಿ ಕಾಣಿಸ್ಬೇಕು. ನಾವೇನು ಮಾಡ್ತೀವಿ? ನಿನ್ನೆ ಹೇಳಿದ್ದು ಮಾತು, ನಿನ್ನೆ ಹೇಳಿದ್ದು ಮನಸ್ತಾಪಗಳು, ದುಃಖ ಎಲ್ಲವೂ ಜೋಡಣೆ ಮಾಡಿ ಇವತ್ತಿಂದಕ್ಕೆ ಆ್ಯಡ್ ಆನ್ ಮಾಡ್ತೀವಿ, ಸರ್ಪ್ಲಸ್. ಅದೇನಾಗತ್ತೆ? ಇನ್ನೂ ಹೆಚ್ಚಾಗತ್ತೆ. ಅದಕ್ಕೆ ನಿತ್ಯವೂ ನಮ್ಮ ಹೊಸ ಜನ್ಮ, ನಿತ್ಯವೂ ನಮ್ಮ ಮರಣ. ಅದಕ್ಕೆ ನಾವು ದಿವಸ ಸ್ನಾನ ಮಾಡೋದು ಯಾಕಪ್ಪ? ಶುದ್ಧೀಕರಣ ಮಾಡ್ಕೊಳ್ಳೋಕ್ಕೆ. ನಿತ್ಯವೂ ಸೂತಕ ಅಂದ್ಕೊಳ್ಳಿ ನಮಗೆ. ಅದಕ್ಕೆ ನಿತ್ಯವೂ ಮರಣ. ಇದು ವೇದಾಂತದ ಮಾತು, ತಿಳಿಯಬೇಕು. ಇದು ವೇದಾಂತದ ಮಾತು. ಏನು? ನಿತ್ಯ ನಮ್ಮ ಜನ್ಮ ಹಾಗೂ ಮರಣ. ಜನ್ಮ ಮರಣ ಅಂದರೆ ನಾವೇನು ಅಂದ್ಕೊಂಡ್ಬಿಟ್ಟಿದ್ದೀವಿ? ಯಾವಾಗ ನಮ್ಮ ಬಾಡಿ ತೆಗೆದಲ್ಲಿ ಹೊರಗಡೆ ಇರ್ತಾರೋ ಮನೆಯಿಂದ, ಅದು ಸತ್ತು ಹೋಯ್ತಪ್ಪ ಅಂತ ಹೇಳ್ತೀವಿ. ಅದು ಅಲ್ಲ. ಯಾರು ಇಲ್ಲಿ ಸಾಯ್ತಾ ಇರೋದು ನಿತ್ಯ ರಾತ್ರಿ? ಮನಸ್ಸು. ಮನಸ್ಸು ಸಂಪೂರ್ಣ ಲಯ ಹೋಗ್ಬಿಡುತ್ತೆ. ಅವಾಗ ಅದಕ್ಕೆ ಯಾವ ಯೋಚನೆ ಇಲ್ಲ, ಯಾವ ಚಿಂತೆ ಇಲ್ಲ, ಯಾವುದು ಮಾಡಬೇಕಾಗಿದ್ದು ಅನ್ನೋದಿಲ್ಲ, ಟಾರ್ಗೆಟ್ ಅಚೀವ್ ಮಾಡಬೇಕಾಗಿಲ್ಲ. ನಿದ್ದೆನಲ್ಲಿ ಯಾವ ಟಾರ್ಗೆಟ್ ಅಚೀವ್ ಮಾಡ್ತೀವಿ ನಾವು? ಯಾವುದೂ ಇಲ್ಲ. ನಿದ್ದೆನಲ್ಲಿ ಯಾವ ಬಂಗಾರ ಬೇಕಾಗಿದೆ? ನಿದ್ದೆನಲ್ಲಿ ಯಾರ ಜೊತೆ ಪೈಪೋಟಿ ಮಾಡಿ ಈ ಬಂಗಾರದ ನೆಕ್ಲೆಸ್ ತೊಗೋಬೇಕಾಗಿದೆ? ಎಲ್ಲ ಲಯ ಆಗೋಗಿರುತ್ತೆ. ಅಂದರೆ ಏನಾಗಿರುತ್ತೆ ಅವಾಗ? ನಿದ್ರಾವಸ್ಥೆದಲ್ಲಿ ನನ್ನ ಮರಣ ಆಗೋಗಿರುತ್ತೆ. ಯಾರದ್ದು? ಮನಸ್ಸಿಂದು. ನಿದ್ರೆಯಿಂದ ಎಚ್ಚರ ಆದ ಕೂಡಲೇ ಮತ್ತೆ ಮನಸ್ಸು ಜಾಗೃತ ಆಗತ್ತೆ. ಅದೇ ನನ್ನ ಹೊಸ ಜನ್ಮ. ಅದಕ್ಕೆ ಯಾವಾಗಲೂ ಸಂತರು ಏನು ಹೇಳ್ತಾರಪ್ಪ? ವರ್ತಮಾನದಲ್ಲಿರ್ರಿ, ಪ್ರೆಸೆಂಟ್ ಮೂಮೆಂಟಲ್ಲಿ. ಇವತ್ತಿನ ದಿವಸ 24 ಗಂಟೆಗಳ ಕಾಲ ನನಗೆ ಹೊಸ ಜೀವನ. ಇದರಲ್ಲಿ ನಾನು ಏನು ಮಾಡ್ತೀನೋ, ಏನು ಬೀಜ ಬಿತ್ತುತ್ತೀನೋ ಅದೇ ನಾಳೆಗೆ ಕಾರಣ. ಅಂದರೆ ಫ್ಯೂಚರ್ ನಂದು. ನಾಳೆ ಎಲ್ಲಿದೆ ಫ್ಯೂಚರ್? ಇವತ್ತಿನಲ್ಲೇ ನನ್ನ ಫ್ಯೂಚರ್ ಇದೆ. ಇವತ್ತು ಏನೇನು ಮಾಡ್ತೀನೋ, ಯಾರಿಗಾರು ಬೈತೀನಾ, ಅಪಮಾನ ಮಾಡ್ತೀನಾ, ಕೊಂಡಾಡ್ತೀನಾ, ಒಳ್ಳೆ ಕೆಲಸ ಮಾಡ್ತೀನಾ, ಕೆಟ್ಟ ಕೆಲಸ ಮಾಡ್ತೀನಾ, ಅದು ಇವತ್ತು ಏನೇನು ಬೀಜ ಹಾಕ್ತೀನೋ ಅದೇ ನಾಳೆಗೆ ಕಾರಣೀಭೂತ. ಕಾಸ್ ಆ್ಯಂಡ್ ಎಫೆಕ್ಟ್ ಅಂತೀವಿ ನಾವು ಅದಕ್ಕೆ. ಒಂದು ಸೆರೆಮನೆಯಲ್ಲಿ ಬಹಳಷ್ಟು ಕೈದಿಗಳು ಇರುತ್ತಾರೆ. ಕೆಲವೊಂದು ಅಪರಾಧಗಳನ್ನು ಮಾಡಿರುತ್ತಾರೆ. ಆದರೆ ಪ್ರತಿಯೊಬ್ಬರೂ ಏನೋ ಮಾಡಬಾರದನ್ನು ಮಾಡಿರುತ್ತಾರೆಂಬುದು ನಿಶ್ಚಿತವಾದ ಸಂಗತಿ. ಅದರಂತೆ ಜಗತ್ತಿನಲ್ಲಿ ದುಃಖ ಪಡುವ ಜನರು ಹಿಂದಿನ ಜನ್ಮದಲ್ಲಿ ಯಾವ ಕರ್ಮ ಮಾಡಿರುತ್ತಾರೆಂಬುದು ತಿಳಿಯದಿದ್ದರೂ ಏನೋ ಮಾಡಬಾರದು ಅದನ್ನು ಮಾಡಿರುತ್ತಾರೆ ಎಂಬ ಮಾತು ನಿಶ್ಚಿತವಾದದ್ದು. ಏನೋ ನಮ್ಮ ಜೀವನದಲ್ಲಿ ಕಷ್ಟ ಬರುತ್ತೆ. ಅವಾಗ ನಾವೇನು ಅನ್ಕೋತೀವಿ? ಈ ಕಷ್ಟ ನನಗೆ ಯಾಕೆ ಬಂತಪ್ಪ? ಯಾಕೆಂದರೆ ಮನಸ್ಸಿಗೆ ಕಷ್ಟ ಅನುಭವಿಸೋಕೆ ಇಷ್ಟನೇ ಇರೋದಿಲ್ಲ. ಅದು ಯಾವಾಗಲೂ ಅಚ್ಚ ಬೇಡಿಕೆ, ಒಳ್ಳೆ ಮಾತು, ಸುಖದ ಸುಪ್ಪತ್ತಿಗೆ ಮೇಲೆ ಮಲ್ಕೋಬೇಕು ಅನ್ನೋದೇ ಬಯಕೆ ಮಾಡುತ್ತೆ ವಿನಃ ಕಷ್ಟ ಅನುಭವಿಸ್ಲಿಕ್ಕೆ ಯಾವ ಮನಸ್ಸಿಗೂ ರೆಡಿ ಇರಲ್ಲ. 99.99%. ಅದಕ್ಕೆ ಮಹಾರಾಜರು ಏನು ಹೇಳ್ತಾರೆ? ಇದು ಇವತ್ತು ನಾವು ಕಷ್ಟ ಅನುಭವಿಸ್ತಿರೋದು ಇವತ್ತಿನ ಜನ್ಮದ ಅಲ್ಲ, ಹಿಂದಿನ ಜನ್ಮದಲ್ಲಿ ನಾವೇನೋ ಕರ್ಮ ಮಾಡಿದ್ದೀವಿ. ಕೆಟ್ಟ ಕರ್ಮಗಳು. ಆ ಕರ್ಮದ ಫಲ ಅನುಭವಿಸೋ ಸಮಯ ಬಂದಾಗ, ಕಷ್ಟ ಫಲ ಕೊಟ್ಟಾಗ ಪರಮಾತ್ಮ ನಮಗೆ ಬೇಸರಿಕೆ ಬರುತ್ತೆ, ಬೇಜಾರಾಗುತ್ತೆ, ಅಳು ಬರುತ್ತೆ. ಸುಖದ ಫಲ ಕೊಟ್ಟಾಗ ಅವಾಗ ಪರಮಾತ್ಮನ ಕೇಳ್ತೀವ ನಾವು? ಪರಮಾತ್ಮ ಈ ಸುಖದ ಫಲ ನನಗೆ ಯಾಕೆ ಕೊಟ್ಟೆಪ್ಪ, ಪಕ್ಕದ ಮನೆಯವ್ರಿಗೆ ಕೊಟ್ಟುಬಿಡು ಅಂತ ಹೇಳ್ತೀವ? ಇಲ್ಲ. ಆ ದುಃಖ ಬಂದಾಗ ನಮಗೆ ದುಃಖ ಇದೆ ಕಣ್ರಿ, ನೋಡ್ರಿ ಸುತ್ತಮುತ್ತಲ ಎಲ್ಲ ಜನ ಎಷ್ಟು ಚೆನ್ನಾಗಿದ್ದಾರೆ, ನಮಗೆ ಯಾಕಪ್ಪ ಈ ಕಂಪ್ಯಾರಿಸನ್ನು? ಮನಸ್ಸಿಗೆ ಕಷ್ಟಪಡಲಿಕ್ಕೆ ಇಷ್ಟವೇ ಇಲ್ಲ. ಆದರೆ ಭಗವಂತನು ಅದರಲ್ಲಿ ಒಂದು ದೊಡ್ಡ ಅನುಕೂಲತೆಯನ್ನು ಮಾಡಿರುತ್ತಾನೆ. ಅದೇನೆಂದರೆ, ಯಾರು ತಮ್ಮ ದೇಹವನ್ನು ಮರೆಯುತ್ತಾರೋ ಅವರಿಗೆ ಆ ದುಃಖದ ಅರಿವು ಆಗುವುದಿಲ್ಲ. ಜಗತ್ತಿನಲ್ಲಿಯ ದುಃಖದ ಪ್ರಶ್ನೆಯು ಮನುಷ್ಯನ ತರ್ಕದಿಂದ ಸಮಾಧಾನ ಆಗುವ ರೀತಿಯಲ್ಲಿ ಬಿಡಿಸಲು ಬರದಿರುವ ಪ್ರಶ್ನೆಯಾಗಿರುತ್ತದೆ. ಆದ್ದರಿಂದ ಅದರ ಬಗ್ಗೆ ಬಹಳ ವಿಚಾರ ಮಾಡದೆ ಜಗತ್ತಿನಲ್ಲಿಯ ದುಃಖವನ್ನು ಶಕ್ಯವಿದ್ದಷ್ಟು ಕಡಿಮೆ ಮಾಡುವ ಪ್ರಯತ್ನ ಮಾಡಬೇಕು. ಯಾರಿಗೆ ಭಗವಂತನ ಪೂರ್ಣ ಸ್ಮರಣೆ ಇರುತ್ತದೆಯೋ ಅವರಿಗೆ ಜಗತ್ತಿನ ವಿಸ್ಮರಣೆ ಆಗುತ್ತದೆ. ಯಾರು ತನ್ನನ್ನು ತಾನು ಪೂರ್ಣ ಮರೆಯುತ್ತಾನೋ ಅವನಿಗೆ ಭಗವಂತನ ಪ್ರಾಪ್ತಿಯಾಗುತ್ತದೆ. ತನ್ನನ್ನು ತಾನು ಸಂಪೂರ್ಣವಾಗಿ ಮರೆಯಲು ಭಗವಂತನ ನಾಮದಲ್ಲಿ ರಮಿಸುವುದೊಂದೇ ಉಪಾಯವಾಗಿರುತ್ತದೆ.
ಏನಪ್ಪ ರಾಮಬಾಣ ಉಪಾಯ ಎಲ್ಲದಕ್ಕೂ ಈ ವಿಸ್ಮರಣೆ ಮಾಡ್ಕೋಬೇಕು ಜಗತ್ತಿಂದು ಅಂದರೆ ಭಗವಂತನ ನಾಮಸ್ಮರಣೆ ಸದೋದಿತ, ಕೂತಾಗ ನಿಂತಾಗ ಹೋಗುವಾಗ ಬರುವಾಗ ಮಲಗಿದಾಗ ಎದ್ದಾಗ ಸದೋದಿತ ರಾಮನಾಮಸ್ಮರಣೆ ಮಾಡಬೇಕು. ನಾವು ಎಷ್ಟು ಉತ್ಕಟತೆಯಿಂದ ನಾಮ ತೆಗೆದುಕೊಳ್ಳುತ್ತೇವೋ ಅಷ್ಟು ಹೆಚ್ಚಿಗೆ ನಾಮದಲ್ಲಿ ತನ್ಮಯರಾಗುತ್ತೇವೆ. ಅಂದ ಮೇಲೆ ದೇಹದ ಸ್ಮರಣೆ ಹೇಗೆ ಆದೀತು? ನಾವು ನಾಮ ತೆಗೆದುಕೊಳ್ಳಬೇಕು, ಅದನ್ನು ನಮ್ಮ ಕಿವಿಯಿಂದಲೇ ಕೇಳಬೇಕು. ಹಾಗೂ ನಾಮ ತೆಗೆದುಕೊಳ್ಳುತ್ತಾ ನಮ್ಮನ್ನು ನಾವು ಮರೆಯುವುದೇ ಆನಂದದ ಮಾರ್ಗವಾಗಿರುತ್ತದೆ. ಆನಂದದ ಮಾರ್ಗ ಏನು? ನಾಮ ತಗೊಳ್ತಾ ನಾನು ಎಲ್ಲಿ ಕೂತಿದ್ದೀನಿ, ಎಲ್ಲಿದ್ದೀನಿ, ಎಲ್ಲಿ ಹೋಗ್ತಾ ಇದ್ದೀನಿ, ಎಲ್ಲ ಥರದ್ದು ವಿಸ್ಮರಣೆ ಆಗ್ಬಿಡ್ಬೇಕು. ಅಂದರೆ ನಾನು ಅನ್ನೋದು ಅಲ್ಲಿ ಇರಲೇ ಕೂಡುದು. ನಾನು ಈ ದೇಹಿ ಮನಸ್ಸು ಬುದ್ಧಿ ಇದೀನಿ ಅನ್ನೋದೇ ವಿಸ್ಮರಣೆ ಆಗೋಗ್ಬಿಡ್ಬೇಕು. ಕೇವಲ ಈಶ್ವರ ಈ ದೇಹದ ಮುಖಾಂತರ, ಈ ಮನಸ್ಸಿನ ಮುಖಾಂತರ ಒಂದು ಕೆಲಸವನ್ನು ಮಾಡಲಿಕ್ಕೆ ಈ ದೇಹವನ್ನು ಪ್ರಪಂಚಕ್ಕೆ ಕಳಿಸಿದ್ದಾನೆ. ಅವನು ನಿಯಾಮಕ, ನಾನು ಪಾತ್ರಧಾರಿ. ಅವನು ಹೇಳದಂತೆ ನಾನು ವರ್ತಿಸಬೇಕು, ಅವನ ಇಚ್ಛೆಯಂತೆ ನನ್ನ ಇಚ್ಛೆಯನ್ನು ಸ್ವೀಕಾರ ಮಾಡಬೇಕು ಅಂತ ಮನಸ್ಸು ಆ ಒಂದು ಇಚ್ಛೆಯನ್ನು ಸ್ವೀಕಾರ ಮಾಡಿದ್ರೆ ಆನಂದ ಮಾರ್ಗ ಸಿಕ್ಕೇ ಸಿಗುತ್ತದೆ. ಇದೇ ಆನಂದ ಮಾರ್ಗ ಆಗಿರುತ್ತದೆ. ಇಂದಿನ ಬೋಧವಚನ: ನಾಮವು ಅಂತರಂಗದಲ್ಲಿ ಪ್ರವೇಶಿಸಿತೆಂದರೆ ದೇಹದ ವಿಸ್ಮರಣೆ ಆಗುತ್ತದೆ. ಆಗ ನಾನು ಯಾರು ಹಾಗೂ ಭಗವಂತನು ಯಾರು ಎಂಬುದು ತಾನಾಗಿಯೇ ತಿಳಿಯುತ್ತದೆ. ಅಂತರಂಗದಲ್ಲಿ ಅಂದರೆ ಚಿತ್ತಶುದ್ಧಿಯಾಗಿ, ಅಂತಃಕರಣ ಶುದ್ಧಿಯಾಗಿ ಆ ನಾಮ ಅಲ್ಲಿ ಸ್ಥಿರ ಆಯಿತು ಅಂದರೆ ಭಗವಂತ ಯಾರು, ನಾನು ಯಾರು. ಅವಾಗ ದಾಸ್ಯತ್ವ ಭಾವ ಮಾಡೋದ್ರಲ್ಲಿ ಹನುಮಂತನಂತೆ ಪರಮಾತ್ಮ ನೀನು ಸೂತ್ರಧಾರಿ, ನಾನು ಪಾತ್ರಧಾರಿ, ನೀನು ಒಡೆಯ, ನಾನು ನಿನ್ನ ದಾಸ ಅಂತ ಸ್ವೀಕಾರ ಮಾಡೋಕ್ಕೆ ಅತಿ ಆನಂದ ಆಗತ್ತೆ. ಸಂತರೇನು ಮಾಡಿದ್ರಪ್ಪ ತಿಳ್ಕೊಂಡ್ರು. ಅವ್ರು ಯಾರು? ಆ ಭಗವಂತನ ಸ್ವರೂಪನೇ, ಅಂಶನೇ ಆಗಿರುತ್ತಾರೆ. ಅವರ ಆ ಭಗವಂತನ ನಾಮ ಕೊಂಡಾಡೋದ್ರಲ್ಲಿ, ಕೀರ್ತನೆ ಮಾಡೋದ್ರಲ್ಲಿ, ಭಜನೆ ಮಾಡೋದ್ರಲ್ಲಿ ತಮ್ಮನ್ನು ತಾವು ಹೆಂಗೆ ಲಯ ಮಾಡಿಕೊಂಡ್ರೆ ಕೇವಲ ಅಲ್ಲಿ ಉಳ್ಕೊಂಡ ಒಬ್ಬನೇ ಯಾರು? ಭಗವಂತ. ಆ ಒಂದು ದೇಹ ಮನಸ್ಸು ಬುದ್ಧಿ ಎಲ್ಲವೂ ಅವನಲ್ಲಿ ಲಯ ಆಗೋಯಿತು. ನಾವು ಎಲ್ಲರೂ ಸೇರಿ ಪ್ರಯತ್ನ ಮಾಡೋಣ. ಇದೇ ಜನ್ಮದಲ್ಲಿ ನಾವೆಲ್ಲರೂ ಸೇರಿ ಆ ಭಗವತ್ ಪ್ರಾಪ್ತಿ ಮಾಡಿಕೊಂಡು ನಾವೆಲ್ಲರೂ ಅವನಲ್ಲಿ ಒಂದಾಗುವ ಪ್ರಯತ್ನವನ್ನು ಮಾಡೇ ಮಾಡೋಣ ಅಂತ ಹೇಳುತ್ತಾ ಜಾನಕಿ ಜೀವನ ಸ್ಮರಣ. ಜೈ ಜೈ ರಾಮ್. ಲೋಕಾಹ ಸಮಸ್ತ ಸುಖಿನೋ ಭವಂತು.